ಸರ್ ನಮಸ್ತೆ. ನಮಸ್ತೆ. ಮಂಜುನಾಥ್ ಅಂತ ಸುಮನ್ ಟಿವಿ ಕನ್ನಡ ಚಾನಲ್ ಆಂಕರ್ ಮಾತಾಡ್ತಿರೋದು. ಇವಾಗ ಸರ್, ಆರ್ಯವರ್ಧನ್ ಸುಮನ್ ಪೂಜಾರಿ. ಗುರೂಜಿ ಅವ್ರ ಮೇಲೆ ನೀವು ಒಂದು ಕಂಪ್ಲೇಂಟ್ ನ ರೈಸ್ ಮಾಡಿದ್ರ, ಏನಕ್ಕೆ, ಹೌದು ಯಾವ ವಿಷಯಕ್ಕೆ ಅಂತ ಹೇಳ್ಬಿಟ್ಟು? ಸರ್, ನೋಡಿ, ನಮ್ಮ ಸನಾತನ ಧರ್ಮದಲ್ಲಿ ಹ್ಮ್ ಗೋವಿಗಿರ್ಬೋದು, ಮಹಿಳೆಯರಿಗಿರ್ಬೋದು, ನಮ್ಮ ಲಕ್ಷ್ಮೀ ದೈವಕ್ಕಿರ್ಬೋದು, ಹ್ಮ್ ನಮ್ಮ ಪೂರ್ವಿಕರು ನಮ್ಗೆ ಆದಂತ ಒಂದು ಕಟ್ಟುಪಾಡುಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಹ್ಮ್ ಹ್ಮ್ ಈ ಆರ್ಯವರ್ಧನ್ ಗುರೂಜಿ ಅವರು ಈಗ ನಮ್ಮ ಗೋವಿನ ಶ್ರೀಸ್ಥಾನದಲ್ಲಿ ಬಿಟ್ಟು ಹ್ಮ್ ನಮ್ಮ ಮಾನವನ ಹಿಂಭಾಗದಲ್ಲೂ ಕೂಡ ನೆಲೆಸಿದ್ದಾರೆ ಹ್ಮ್ ಅಂತ ಹೇಳಿ ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಹ್ಮ್ ಅದ್ರಿಂದ ನಮ್ಮ ಲಕ್ಷ್ಮಿಯನ್ನ ನಾವು ಹೆಣ್ಣಿನ ರೂಪದಲ್ಲಿ ನಾವು ಪೂಜೆ ಮಾಡೋದು. ಒಂದು ಹ್ಮ್ ಗೋವನ್ನ ನಾವು ಮುಕ್ಕೋಟಿ ದೇವತೆಗಳು ನೆಲೆಸಿದ್ದಾರೆ ಅಂತ ಪೂಜೆ ಮಾಡ್ತೀವಿ. ಹೌದು. ಅದ್ರಿಂದ ನನ್ನ ಧರ್ಮಕ್ಕೆ, ನನ್ನ ಭಾವನೆಗಳಿಗೆ ಧಕ್ಕೆ ಬಂದು ಹ್ಮ್ ಈ ಒಂದು ನನ್ನ ಧರ್ಮಕ್ಕೆ ಅವಮಾನ ಆಗಿರೋದ್ರಿಂದವ ಈ ಒಂದು ಕಂಪ್ಲೇಂಟ್ ಅನ್ನ ಶಂಕರ್ಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಟ್ಟಿದೀವಿ ಸರ್, ಕರ್ನಾಟಕ ಗೋರಕ್ಷಕರ ಸೇನೆ ವತಿಯಿಂದ. ಓಕೆ, ಈಗ ಯಾವ ರೀತಿಯಂತ ಕಾನೂನು ಕ್ರಮವನ್ನ ತಗೊಂಡಿದ್ದೀರಾ ಅಂತ ಹೇಳ್ಬಿಟ್ಟು? ಸರ್, ಯಾಕಂದ್ರೆ ಈಗ ಇದು ಸುಮಾರು ದಿನಗಳಿಂದಾನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ. ಅವರು ಹೌದು ಈ ಸರ್. ಒಂದು ಹೇಳಿಕೆಯನ್ನ ಕೊಟ್ಟ ಮೇಲೆ ಅದು ಹಾ. ಒಂಥರ ಕಾಮಿಕಲಿ ಕೂಡ ರೀಲ್ಸ್ ಮಾಡುವಂತದ್ದಾಗಿರ್ಬೋದು, ಅಥವಾ ಕೆಲವೊಬ್ರೆಲ್ಲಾನು ಕಮೆಂಟ್ಸ್ ಮೂಲಕ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸೋದಾಗಿರ್ಬೋದು, ಎಲ್ಲಾ ರೀತಿಯಾದಂತಹ ಒಪಿನಿಯನ್ಸ್ ನ ಶೇರ್ ಮಾಡ್ತಿದ್ರು. ಅಂದ್ರೆ ಈಗ ರೀಲ್ಸ್ ಗಳಲ್ಲಿ ಏನಾಗಿದೆ ಅಂದ್ರೆ, ಅವರು ಕೊಟ್ಟಿದ್ದಂತ ಹೇಳಿಕೆನ ಒಂದು ಕಾಮಿಡಿಯಾಗಿ ತಗೊಂಡು ಅದ್ರದ ಒಂದು ಇದನ್ನ ಅರಿದಲೆ ಜನ ಏನ್ ಮಾಡಿದ್ರು, ಅದನ್ನ ಒಂದು ಟ್ರೋಲ್ ಮಾಡಿದ್ರು ಸರ್. ಹ್ಮ್ ಆ ಟ್ರೋಲ್ ಮಾಡೋದ್ರ ಬದಲು ಆ ಗುರುಜಿ ವಿರುದ್ಧವಾಗಿ ನೀವು ಈ ರೀತಿ ಹೇಳಿಕೆ ಕೊಟ್ರ ತಪ್ಪು ಅಂತ ಮಾಡಿದ್ದಿದ್ರೆ ಆ ಗುರುಜಿ ಇವತ್ತ ಬುದ್ಧಿ ಕಲ್ತಿರೋರು. ಹೌದಲ್ವಾ ಸರ್? ಯಾಕೆಂದ್ರೆ ಈಗ ಮಕ್ಳು ನೋಡ್ತಾ ಇರ್ತಾರೆ, ಒಂದು ಸಣ್ಣ ಮಗುವಿನಿಂದ ಎಲ್ಲರ ಕೈಲಿ ಇವತ್ತು ಮೊಬೈಲ್ ಇದೆ. ಸಣ್ಣ ಮಗುವಿನಿಂದ ಹಿರಿಯೋರ್ ತನಕನೂ ಮೊಬೈಲ್ ಇದೆ. ಆ ಸಣ್ಣ ಮಕ್ಳ ಮೇಲೆ ಏನಾಗುತ್ತೆ, ಇದು ಪರಿಣಾಮ ಬೀರುತ್ತೆ. ಹ್ಮ್ ನಮ್ಮ ಧರ್ಮದ ಕಟ್ಟುಪಾಡುಗಳು ಅವಕ್ಕೆ ಅರ್ಥ ಆಗಲ್ಲ. ಗುರುಜಿನೇ ಹೇಳಿದ್ರೆ ನಾವೇನ್ ಮಾಡಕ, ಹಸುಗೆ ಮಾಡ್ಬೇಕ, ಮನುಷ್ಯಂಗೂ ಮಾಡಮ್ ಬನ್ನಿ ಅಂತ ಹೇಳ್ತಾರೆ. ಹಿಂಭಾಗ ದಪ್ಪ ಇದ್ದಷ್ಟು ದುಡ್ಡು ಬರುತ್ತೆ, ಸಣ್ಣ ಇದ್ದಷ್ಟು ದುಡ್ಡು ಬರಲ್ಲ. ಅಲ್ಲ, ಸಣ್ಣ ಇದ್ದಷ್ಟು ದುಡ್ಡು ಬರುತ್ತೆ, ದಪ್ಪ ಇದ್ದಷ್ಟು ದುಡ್ಡು ಬರಲ್ಲ ಅಂತ ಹೇಳ್ತಾರೆ. ಯಾವ ಶಾಸ್ತ್ರದಲ್ಲೇ ಆಗ್ಲಿ, ಯಾವ ಗ್ರಂಥದಲ್ಲೇ ಆಗ್ಲಿ, ನಮ್ಮ ಗೋಮಾತನ ಬಿಟ್ಟು ಯಾರು ಮಾನವನ ಹಿಂಭಾಗಕ್ಕೆ ಪೂಜೆ ಮಾಡಕ್ ಹೋಗಿಲ್ಲ ಸರ್. ಹೌದು. ನಮ್ಮ ಧರ್ಮದ ಕಟ್ಟುಪಾಡುಗಳನ್ನ ಇವ್ರು ಮುರಿದಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಅದ್ರಿಂದ ನಾವ್ ಈ ಒಂದು FIR ದಾಖಲು ಮಾಡಿದೀವಿ ಸರ್. ಈಗ FIR ದಾಖಲಾಗಿದೆ, ಇವತ್ತು ಪಂಚನಾಮೆ ಆಗಿದೆ. ಇನ್ನೊಂದು ಅರ್ಧ ಗಂಟೆ ಒಳಗೆ ಅದು FIR ಪೂರ್ತಿ ಕಾಪಿ ಆಗಿದೆ ಸರ್. ಓಕೆ, ಈ ವಿಚಾರ ಯಾವಾಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡಕ್ ಶುರುವಾಯ್ತೋ, ಅಥವಾ ಯಾವಾಗ ಮೀಡಿಯಾಗಳಲ್ಲಿ ಟೆಲಿಕಾಸ್ಟ್ ಆಗೋದಕ್ಕೆ ಶುರುವಾಯ್ತೋ, ಅದಾದ ಮೇಲೆ ನೀವು ಆರ್ಯವರ್ಧನ್ ಗುರೂಜಿ ಅವ್ರನ್ನ ಭೇಟಿ ಮಾಡಿ ಇದರ ಬಗ್ಗೆ ಮಾತನಾಡುವಂತಹ ಪ್ರಯತ್ನವನ್ನ ಏನಾದ್ರೂ ಮಾಡಿದ್ರ? ಇಲ್ಲ ಸರ್, ನಾವು ಆಫೀಸ್ ಹತ್ರ ಹೋಗಿದ್ವಿ. ಆಫೀಸ್ ಹತ್ರ ಅವ್ರು ಸಿಗ್ಲಿಲ್ಲ. ಸಿಗದೇ ಇರೋ ಕಾರಣ ನಾವೇನ್ ಮಾಡಿದ್ವಿ, ಸೀದಾ ಶಂಕರಪುರ ಪೊಲೀಸ್ ಸ್ಟೇಷನ್ ಹತ್ರ ಬಂದ್ವಿ, NCR ಕೊಟ್ಟೋಗಿದ್ವಿ. ಈಗ ಅದು FIR ಆಗಿದೆ. ಬಟ್ ಅವ್ರ ಹತ್ರ ಈಗ ಮಾತಾಡ್ಲಿಕ್ಕೂ ಅವರು ಅದೇ ಬೆಳಿಗ್ಗೆ ನಾವು NCR ಮಾಡಿದ್ ಬೆಳಿಗ್ಗೆನೆ ಕೂತ್ಕೊಂಡು ಈಗ ನಮ್ಮ ಹಿಂದೂಗಳನ್ನ ಯಾವ ರೀತಿ ಮಂಗ ಮಾಡ್ತಾ ಇದಾರೆ ಅಂದ್ರೆ, ಅವ್ರೊಂದ್ ಹೇಳಿಕೆನ ಕೊಟ್ಟಿದ್ದಾರೆ. ಯಾರೋ 4 ಜನ ಬಂದ ತಕ್ಷಣ ನಾವ್ ಎದ್ರಲ್ಲ, ನಾನೀಗ ಮಣ್ ರೋಡ್ ಮಾಡಿದೀನಿ, ಅದ್ರ ಮೇಲೆ ಟಾರ್ ರೋಡ್ ಹಾಕೋದು ಗೊತ್ತು, ಆಮೇಲೆ ನನ್ನ ಫಾಲೋವರ್ಸ್ ಗಳಿಗೆ ನನಗೆ ಲೈಟ್ ಹಾಕೋದು ಗೊತ್ತು ಅಂತ ಕೇಳಿದಾರೆ. ಅಂದ್ರೆ ಇಲ್ಲಿ ಜನಗಳನ್ನ ಮಂಗ ಮಾಡ್ತಾ ಇರೋದು ಅವರು. ಅದಕ್ಕೆ ತಕ್ಕ ಉತ್ತರನ ನಮ್ಮ ಕರ್ನಾಟಕ ಗೋರಕ್ಷಕರ ಸೇನೆ ಇವತ್ತು ನೀಡಿದೆ. ಅಲ್ಲ, ಇದುವರೆಗೂ ಯಾರು ಕೂಡ ಗೋಮಾತೆ ಬಗ್ಗೆ ಆಗಿರ್ಬೋದು, ಅಥವಾ ಈ ಒಂದು ಸೂಕ್ಷ್ಮ ವಿಚಾರಗಳ ಬಗ್ಗೆ ಆಗಿರ್ಬೋದು, ಯಾರು ಕೂಡ ತಲೆ ಹಾಕಿರ್ಲಿಲ್ಲ. ಸೊ ಇವರು ಈ ತರ ಹಾಕಿದ್ದಾರೆ ಅಂತಂದ್ರೆ, ಅಥವಾ ಅವರೇ ಬೇಕು ಅಂತ ಈ ಸೋಷಿಯಲ್ ಮೀಡಿಯಾ ಪ್ರಚಾರಕ್ಕೋಸ್ಕರ ಮಾಡ್ತಿದಾರ, ಅಥವಾ ಅವರ ಹಿಂದೆ ಯಾರಾದ್ರೂ ಮಾಡಿಸ್ತಿದಾರ ಅನ್ನುವಂಥದ್ದು ಏನಾದ್ರು ನಿಮ್ಗೆ ಅನುಮಾನ ಇದೆಯಾ ಅಂತ? ನನಗೆ ಅನುಮಾನ ಅಂತ ಬಂದ್ರೆ ಸರ್, ನೋಡಿ ಸರ್, ಈಗ ಒಬ್ಬ ಮನುಷ್ಯನಿಗೆ ಹೆಸರು ಫೇಮು ತುಂಬಾ ಇಂಪಾರ್ಟೆಂಟ್. ಈಗ ಮಾಮೂಲಿ ನಮ್ಮ ಜ್ಯೋತಿಷರು, ಬ್ರಹ್ಮಾಂಡ ಗುರುಜಿ ಇರ್ಬೋದು, ಆನಂದ್ ಗುರುಜಿ ಅವ್ರು ಇರ್ಬೋದು, ಮತ್ತೆ ಇನ್ನ ಅನೇಕರು ಇರ್ಬೋದು, ಶ್ರೀ ಮಠಾಧೀಶರುಗಳಿರ್ಬೋದು, ಎಲ್ಲರೂ ಗೋವಿಂದ್ ಬಗ್ಗೆ ಇರ್ಬೋದು, ಲಕ್ಷ್ಮೀ ದೈವದ ಬಗ್ಗೆ ಇರ್ಬೋದು, ನಮ್ಮ ಪೂರ್ವಿಕರು ಯಾವ ಕಟ್ಟುಪಾಡುಗಳನ್ನ ಕೊಟ್ಟಿದಾರೋ ಅದೇ ಕಟ್ಟುಪಾಡುಗಳನ್ನ ಜನಗಳಿಗೆ ತಿಳಿಸ್ಕೊಂತ ಬರ್ತಾ ಇದಾರೆ. ಅವ್ರ ಫಾಲೋವರ್ಸ್ ಇರ್ಬೋದು, ನಮ್ಮ ಸಮಾಜಕ್ಕೆ ಇರ್ಬೋದು, ಒಳ್ಳೆ ತಿಳುವಳಿಕೆನ ಕೊಡ್ಕೊಂತ ಬರ್ತಾ ಇದಾರೆ. ಬಟ್ ಈ ರೀತಿ ಮಾತಾಡ್ರೆ ನಾವು ಟ್ರೋಲ್ ಆಗ್ಬೋದು, ಜನಗಳಿಗೆ ನಾವು ರೀಚ್ ಆಗ್ಬೋದು ಅಂತ ಹೇಳ್ಬಿಟ್ಟು ಏನಾದ್ರು ಮಾಡ್ತಾ ಇದಾರೆ ಏನೋ, ನಮಗೂ ತಿಳಿದಿಲ್ಲ. ಬಟ್ ಆದ್ರೆ ಅವ್ರು ಮಾಡ್ತಾ ಇರೋದಂತೂ ದೊಡ್ಡ ತಪ್ಪು ಸರ್. ಇದು ನಮ್ಮ ಧರ್ಮದ ಬಗ್ಗೆ ಅವರು ಅವಹೇಳನಕಾರಿ ಹೇಳಿಕೆಗಳನ್ನ ಕೊಡ್ತಾ ಇರೋದು ಅತಿ ದೊಡ್ಡ ತಪ್ಪು. ಅವರು ಕ್ಷಮೆ ಕೇಳಲಿಲ್ಲ ಅಂದ್ರೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಸರ್, ಇನ್ನೂ ಅತಿ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಇದು. ಈಗ ಕಂಪ್ಲೇಂಟ್ ಮಾಡೋದನ್ನ ಕಾನೂನು ಪ್ರಕಾರವಾಗಿ ಏನೇನ್ ಮಾಡ್ಬೇಕು ಅದನ್ನೆಲ್ಲ ಮಾಡಿದೀವಿ. ಅದಾದ ನಂತರ ಇವಾಗ ಅವ್ರು ಮಾಡಿರುವಂತ ತಪ್ಪನ್ನ ಅರ್ಥಕೊಂಡು ನಿಮ್ಗೆ ಕ್ಷಮೆ ಕೇಳ್ಬೇಕೆಲ್ಲ ಹಿಂದೂಗಳಿಗೆ. ಬಹಿರಂಗವಾಗಿ ಕೇಳ್ಬೇಕು ಸರ್, ಅದನ್ನ ಬಹಿರಂಗವಾಗಿ ಕೇಳ್ಬೇಕು. ಯಾವ್ದೋ ಒಂದ್ ಮೀಡಿಯಾದಲ್ಲಿ ಕೂತ್ಕೊಂಡು ಕೇಳಿರಾಗಲ್ಲ, ಅವರು ಬಹಿರಂಗವಾಗಿ ಕೇಳ್ಬೇಕಾಗಿರೋದು. ಅವ್ರು ಮಾಡಿರೋ ತಪ್ಪನ್ನ ನಾನ್ ಮಾಡಿರೋದೇ ಸರಿ ಅಂತ ವಾದ ಮಾಡ್ತಾ ಇದಾರೆ ಬೆಳಗ್ಗೆದ್ದು ಇನ್ನೊಂದು ಲೈವ್ ಅಲ್ಲಿ. ಬಹಿರಂಗವಾಗಿ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಏನಾದ್ರು ವ್ಯವಸ್ಥೆ ಮಾಡಿದಾರ? ಪರ್ಟಿಕ್ಯುಲರ್ ಜಾಗ ಅಥವಾ ಟೈಮ್? ಬರ್ಲಿ ಸರ್, ಬರ್ಲಿ, ಅವ್ರು ಫಸ್ಟ್ ಬರ್ಲಿ ಮಾತುಕತೆಗೆ. ಅವ್ರು ಎಲ್ಲೋ ಕೂತಿದಾರ, ಅವ್ರು ಎಲ್ಲಿದ್ದಾರೆ ಅನ್ನೋದು ನಮಗೂ ಗೊತ್ತಿಲ್ಲ. ಅವ್ರು ಬರ್ಬೇಕಲ್ವಾ ಫಸ್ಟ್ ಮುಂದೆ. ಈಗ ಅಷ್ಟೆಲ್ಲ ಲೈಟ್ ಹಾಕೋದ್ ಗೊತ್ತು ನನಗೆ,
ಟಾರ್ ರೋಡ್ ಮಾಡ್ಕೊಂಡು ನಾನು ಲೈಟ್ ಹಾಕಂತೀನಿ ಜನಗಳ ಮೇಲೆ ಅಂತ ಹೇಳಿದವ್ರು ಎಲ್ಲಿದ್ದಾರೆ ಇವತ್ತು? ಹಾ, ಅವ್ರ ಕಾರ್ಯಕ್ರಮನೂ ನಡೀತಾ ಇಲ್ಲ, ಅವರು ಇಲ್ಲ ಅಂದ್ರೆ ಅಷ್ಟು ನಾನು ಮಾಡಿದ್ದೆ ಸರಿ ಅನ್ನೋರು ಇದ್ದಿದ್ರೆ ಮೀಡಿಯಾ ಬಂದ್ ಮುಂದೆ ಕೂತ್ಕೋಬಹುದಿತ್ತಲ್ಲ ಲೈವ್ ಡಿಬೇಟ್ ಆಗಿ, ಓಕೆ, ನಾನು ಈಗ ಮಾಡಿದ್ ಸರಿ ಇದೆ ಅಂತ. ಓಕೆ, ಈಗ ನೀವು ಹೇಳೋ ಪ್ರಕಾರ ಏನಂತಂದ್ರೆ ಕಾನೂನು ಪ್ರಕಾರವಾಗಿ ನೀವು ಒಂದು ಏನ್ ಕ್ರಮಗಳನ್ನ ತಗೋಬೇಕು ಅದನ್ನೆಲ್ಲ ತಗೊಂಡಿದೀವಿ ಸರ್, ತಗೊಂಡಿದೀವಿ. ಆದ ನಂತರ ಅವ್ರ ಕಡೆಯಿಂದ ಯಾವುದೇ ರೀತಿಯಾದಂತಹ ನಾನು ತಪ್ಪು ಮಾಡ್ತಾ ಇದೀನಿ ಅನ್ನೋಂಥದ್ದು ಬರ್ತಾ ಇಲ್ಲ, ಗಿಲ್ಟಿ ಫೀಲ್ ಏನಿಲ್ಲ ಸರ್ ಅವ್ರಿಗೆ, ಗಿಲ್ಟಿ ಫೀಲು ಬರ್ತಿಲ್ಲ, ಏನು ಬರ್ತಿಲ್ಲ. So, ಅವ್ರು ಮುಂದಿನ ಲೈವ್ ಆಗಿ ದಿನಗಳಲ್ಲಿ ಹೇಳ್ತಾ ಇದಾರಲ್ಲ ಸರ್, ನನ್ನ ಹತ್ರ ಇದೆ, ಸ್ಕ್ರೀನ್ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಅದನ್ನ. ಹಾ. ಲೈಟ್ ನಾನೀಗ ಮಣ್ ರೋಡ್ ಮಾಡಿ ಬಿಟ್ಟಿದ್ದೀನಿ, ಹ್ಮ್ ಆ ರೋಡ್ ಅನ್ನ ಟಾರ್ ರೋಡ್ ಮಾಡಿ ಅದ್ರ ಮೇಲೆ ಹೋಗೋದು ಗೊತ್ತು, ಜನಗಳಿಗೆ ಲೈಟ್ ಹಾಕೋದು ಗೊತ್ತು ಅಂತ ಹೇಳ್ತಾ ಇದಾರೆ. ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಹೆಸರುಗಳು ತಾಂತ ಇದಾರೆ. ಆ ಡಿ ಬಾಸ್ಗಿನ್ನ ನಾವು ತುಂಬಾ ಕೆಟ್ಟವ್ರು, ನಾವು ಅವ್ರಿಗಿನ ಗರಮು ನಾವು ಅಂತ ಹೇಳ್ತಾ ಇದಾರೆ. ಅಂದ್ರೆ ಇವ್ರ ಮನ್ಸಿಗೆ ಇವ್ರು ತಾವೇ ದೊಡ್ಡವರು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅಂತ ತಿಳ್ಕೊಂಡಿದ್ದಾರೆ. ಇವ್ರಿಗಿನ ಮುಂಚಿತವಾಗಿ ನಮ್ಮ ಪೂರ್ವಿಕರ ಕಾಲದಲ್ಲಿ ತುಂಬಾ ದೊಡ್ಡ ದೊಡ್ಡ ಸಂಖ್ಯಾಶಾಸ್ತ್ರಜ್ಞರುಗಳು ನಮಗೆ ಏನ್ ಕೊಡ್ಬೇಕು ಅದನ್ನ ಕೊಡುಗೆ ಕೊಟ್ಟೋಗಿದ್ದಾರೆ. ಅದನ್ನು ಉಪಯೋಗಿಸ್ಕೊಳ್ಳೋ ರೀತಿ ಉಪಯೋಗಿಸ್ಕೋಬೇಕು ಯಾವುದೇ ಒಬ್ಬ ವ್ಯಕ್ತಿ ಆದ್ರೂ ಕೂಡ. ಒಂದು ಸಮಾಜದಲ್ಲಿ ಗೌರವಯುತವಾದಂತಹ ಸ್ಥಾನದಲ್ಲಿ ಇದ್ದಂತಹ ವ್ಯಕ್ತಿ ಹೇಳಿಕೆ ಕೊಡಬೇಕಾದ್ರೆ 100 ಬಾರಿ ಯೋಚನೆ ಮಾಡ್ಕೊಡ್ಬೇಕು. ಯಾಕೆಂದ್ರೆ ಇದು ಒಂದು ಧರ್ಮಕ್ಕೆ ಸಂಬಂಧಪಟ್ಟದ್ದು, ಮತ್ತೆ ಒಂದು ದೈವಕ್ಕೆ ಸಂಬಂಧಪಟ್ಟಿದ್ದು, ಒಂದು ಗೋವಿಗೆ ಸಂಬಂಧಪಟ್ಟಿದ್ದು. ಸರ್, ಈಗ ನೀವ್ ಎಷ್ಟೇ ಕೇಳಿದ್ರು ಕೂಡ ಅವರು ಕ್ಷಮೆ ಕೇಳ್ತಾ ಇಲ್ಲ. ಈಗ ಕ್ಷಮೆ ಕೇಳ್ತಾರೆ ಅನ್ನುವಂಥದ್ದು ಕೂಡ ಅವ್ರ ಕಡೆಯಿಂದ ವ್ಯಕ್ತವಾಗ್ತಾ ಇಲ್ಲ. ಸೊ ನೀವು ಫೈನಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿಯಂತಹ ಕ್ರಮಗಳನ್ನ ಜರುಗಿಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಿದ್ದೀರಾ? ಸರ್, ನಾನೀಗ ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಅವರು ಬಹಿರಂಗವಾಗಿ ಕ್ಷಮೆ ಕೇಳಲಿಲ್ಲ ಅಂತ ಆದ್ರೆ ಇವತ್ತು ಏನು 4 ಜನ ಅಂತ ಹೇಳಿದ್ರು, ಅವರು 400 ಜನ ಆಗೋದೇನು ದೊಡ್ಡ ವಿಷಯ ಅಲ್ಲ. ಹೌದಲ್ವಾ ಸರ್? ಈಗ ಇನ್ನೊಂದ್ 3 ದಿನ ಬಿಟ್ಕೊಂಡು ನಾನು ಒಂದ್ ಪ್ರೆಸ್ ಮೀಟ್ ಕರಿತಾ ಇದೀವಿ ಇದೇ ವಿಷಯವಾಗಿ. ಇನ್ ಕೇಸ್ ಆಫ್ ಅವ್ರು ಬಹಿರಂಗವಾಗಿ ಬರ್ಲಿಲ್ಲ ಅಂದ್ರೆ ನಾವು ಅತಿ ದೊಡ್ಡ ಹೋರಾಟನ ಮಾಡ್ಬೇಕಾಗತ್ತೆ ಅವ್ರ ವಿರುದ್ಧವಾಗಿ. ಓಕೆ, ಸರ್, ಥ್ಯಾಂಕ್ ಯು ಒಂದಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸರ್.